ಸಾರ್ವಜನಿಕರ ಬಳಕೆಯ ಶೌಚಾಲಯಗಳು ಸರಿಯಾಗಿಲ್ಲ. ಮಹಿಳೆಯರು ಮತ್ತು ವೃದ್ಧರು ಶೌಚಾಲಯಕ್ಕೆ ತೆರಳುವುದು ಕಷ್ಟಕರವಾಗಿದೆ. ಕುಕನೂರಿನ 5ನೇ ವಾರ್ಡಿನ ಸಾರ್ವಜನಿಕರ ಗೋಳು. ಇಲ್ದಾರ್ದು ವಯಸ್ಸಾದವ್ರದು ಪಜಿತಿ. ವಯಸ್ಸಾದವ್ರು ರಾತ್ರಿ ಹೊತ್ತು ಅಲ್ಲಿ ಬಿದ್ದು ಎಷ್ಟೋ ಜನ ಬಿದ್ದು ಕೈ ಮುರ್ಕೊಂಡ್ರ, ಕಾಲ್ ಮುರ್ಕೊಂಡ್ರ. ಅಲ್ಲಿ ಆ ಕಡೆ ಅಲ್ಲಿ ಇದು ಕರೆಂಟಿನ ಅವಸ್ಥೆ ಇಲ್ಲ, ಅಲ್ಲೆಲ್ಲ ಚರಂಡಿ ನೋಡಬಾರ್ದು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಪಟ್ಟಣ ಪಂಚಾಯಿತಿಗೆ ಒಳಪಡುವ 5ನೇ ವಾರ್ಡ್ನಲ್ಲಿ ನಿರ್ಮಾಣಗೊಂಡ ಮಹಿಳಾ ಶೌಚಾಲಯಗಳು ನಿರ್ಮಾಣಗೊಂಡು 2 ವರ್ಷಗಳು ಗತಿಸಿದರೂ ಸಾರ್ವಜನಿಕರ ಬಳಕೆಗೆ ಸಿಗುತ್ತಿಲ್ಲ. 5ನೇ ವಾರ್ಡಿನ ಸಾರ್ವಜನಿಕರು ತಮ್ಮ ಗೋಳನ್ನು ಮಾಧ್ಯಮದ ಮುಂದೆ ತಿಳಿಸಿದರು. ನಿರ್ಮಾಣಗೊಂಡು 2 ವರ್ಷ ಗತಿಸಿದರೂ ಸಾರ್ವಜನಿಕರ ಬಳಕೆಗೆ ಶೌಚಾಲಯಗಳು ಸಿಗದೆ ಮಹಿಳೆಯರು ಮತ್ತು ವೃದ್ಧರು ಶೌಚಾಲಯಕ್ಕೆ ತೆರಳುವುದು ಕಷ್ಟಕರವಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಶೌಚಾಲಯಕ್ಕೆ ತೆರಳಲು ಸರಿಯಾದ ರಸ್ತೆ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ನೀರಿನ ವ್ಯವಸ್ಥೆಯೂ ಇರುವುದಿಲ್ಲ. ವಯಸ್ಸಿನ ಹೆಣ್ಮಕ್ಳು ಹೊರಗಡೆ ಹೋಗ್ತಾ ಇದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಆಪಾದನೆ ಮಾಡ್ತಾ ಇದ್ದಾರೆ ಸರ್. ಪಟ್ಟಣ ಪಂಚಾಯತಿ ವ್ಯಾಪ್ತಿ ಕೆಲವೊಂದು ಶೌಚಾಲಯಗಳು ದುರಸ್ತಿ ಹಾಗೂ ಕೆಲವೊಂದು ಪ್ರಾರಂಭವಾಗೋದು ಈಗೀಗ ಕಂಡು ಬಂದಿರೋದ್ರಿಂದ 6ನೇ ವಾರ್ಡದ್ದು ತ್ವರಿತಗತಿಯಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು ತಗೊಂಡು 2 ವಾರದಲ್ಲಿ ಓಪನ್ ಮಾಡಿ ಸಾರ್ವಜನಿಕ ಉಪಯೋಗಕ್ಕಾಗಿ ಬಿಟ್ಕೊಟ್ರು. 14ನೇ ಹಣಕಾಸು ಯೋಜನೆ ಅಡಿ 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಶೌಚಾಲಯಗಳು 2 ವರ್ಷ ಗತಿಸಿದರೂ ಸಾರ್ವಜನಿಕರ ಉಪಯೋಗಕ್ಕೆ ಬಾರದಂತೆ ವ್ಯರ್ಥವಾಗಿದೆ ಎಂದು ತಿಳಿಸಿದರು. ಪಟ್ಟಣ ಪಂಚಾಯತ್ ಸದಸ್ಯರನ್ನು ಭೇಟಿಯಾದಾಗ ಪಟ್ಟಣ ಪಂಚಾಯತ್ ಸದಸ್ಯರಾದ ಮಲ್ಲು ಚೌಧರಿ ಅವರು ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೂ ತಂದಿದ್ದು ಇನ್ನು 2-3 ವಾರಗಳಲ್ಲಿ ಶೌಚಾಲಯಗಳನ್ನು ಬಳಕೆಗೆ ನೀಡುವುದಾಗಿ ತಿಳಿಸಿದರು. ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಯನ್ನು ಮಾಧ್ಯಮದ ಪ್ರತಿನಿಧಿಯವರು ಸಂಪರ್ಕಿಸಿದಾಗ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಚಂದ್ರಶೇಖರ್ ಬಡಿಗೇರ್ ಅವರು ಈ ಕಾಮಗಾರಿ ಪೂರ್ಣಗೊಂಡಿದ್ದು ನಮ್ಮ ಗಮನಕ್ಕೆ ಇದುವರೆಗೂ ಬಂದಿಲ್ಲ. ಇನ್ನು 2 ವಾರಗಳಲ್ಲಿ ಸಾರ್ವಜನಿಕರ ಬಳಕೆಗೆ ಕೊಡುವುದಾಗಿ ತಿಳಿಸಿದರು. 2 ವರ್ಷ ಗತಿಸಿದರೂ ಬಳಕೆಗೆ ಸಿಗದ ಶೌಚಾಲಯಗಳು 2 ವಾರಗಳಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸಾರ್ವಜನಿಕ ಮಹಿಳಾ ಶೌಚಾಲಯವನ್ನು 5ನೇ ವಾರ್ಡಿನ ಸದಸ್ಯರು ಬಳಕೆಗೆ ನೀಡುವುದಾಗಿ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ಸಾರ್ವಜನಿಕ ಮಹಿಳಾ ಶೌಚಾಲಯಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲ ಮಾಡಿಕೊಡುತ್ತಾರೋ ಕಾದು ನೋಡಬೇಕಿದೆ. ಈಗ ನೀವು ಹೊರಗಡೆ ಹೋಗ್ತೀರಿ, ಗಣಮಕ್ಳು ಅಡ್ಡಾಡ್ತಾರೆ, ಎಲ್ಲರೂ ಅಡ್ಡಾಡ್ತಿರ್ತಾರೆ. ಆದ್ರೆ ಅದು ಒಂಥರ ಐತಿ ಅಂತಾರಲ್ಲಮ್ಮ, ಬಿತ್ತು ಅಂದ್ರೆ ಮ್ಯಾಲೆ ಬೀಳತ್ ಕಪ್ಪರ್ಸ್ಕೊಂಡ್ ಅಂತಾರೆ. ಈಗ ಅಲ್ಲಿ ಹೋಟೆಲ್ ಕಡಗಿದ್ರಂತಾಗ ಗಟಾರ ಇತ್ತ ಅದು. ಈಗ ನೀರ್ ಹೋಗಕ ಎಲ್ಲದಕ್ಕೂ ಒಂದಕ್ಕ ಪಂದಕ್ಕ ಕುಂದಿರ್ತಿದ್ವಿ ನಾವು. ಅಲ್ಲಿ ಸಿಸಿ ರೋಡ್ ಕಡದು ಗಟಾರ ಇದು ಮಾಡಿ ಈಗ ಹೋಗ್ಬಿಟ್ರ ಅವರು. ಮಿಷನ್ ಹಚ್ಚಿ ಬಂಡಿ ಹೊಡೆದಿದ್ರ ಗತಿ ಮಾಡಿದಾರ. ಇದಿಷ್ಟು ಹೊಡೆದಾರ, ಓಟ ಅಲ್ಲಿ ತನ ಹೊಡೆದಾರ, ಅಲ್ಲಿ ತನೂ ಹೊಡೆದೋಗ್ಯಾರ. ಹೊಡೆದು ಈಗ ನಮ್ ಗತಿ ಆಗ ಈಗ ಒಳಗನ ನೀರು ಎಲ್ಲ ಒಳಗನ ನಿಂತು ಸೊಳ್ಳಿ ನೋಡಬಾರ್ದು. ಅಲ್ರಿ ಅದು ಪಾಕೇನಿದೆ ಒಂದು ಏನ್ ಮಾಡಿದ್ರ ಹೋಗ್ಬಿಟ್ರ ಅವ್ರು, ಆಟ್ ಮಾಡಿದ್ರು ಹೋಗ್ಬಿಟ್ರು. ಅಲ್ಲ ಎಷ್ಟು ವರ್ಷ ಆತ ಈಗ ಅದನ್ನ ಮಾಡಿ? ಅಲ್ಲೇ ಯಪ್ಪ 2 ವರ್ಷ ಹಾಕ್ಬಿಟ್ರು. ಯಾಕೆ ಅದನ್ನ ಯಾಕೆ ಚಲೋ ಮಾಡೋಲ್ರಿ? ಏನ್ ಕಾರಣ? ಏನ ಗೌರ್ಮೆಂಟ್ ಜಾಗದಾಗ ಐತೋ ಇಲ್ಲೋ ಯಾರಿಗ್ ಗೊತ್ತು. ಬಡ ಆತೇನ ಪಾಪ ಕೈಲಿ ಹಾಕಿ ಮಾಡ್ಸಿದ್ನಂತ ರೊಕ್ಕನ ಲೋನ್ ಯಾವ ಆತನ ರೊಕ್ಕ ಸ್ಯಾಂಕ್ಷನ್ ಆಗ್ಲಾರ್ದಕ್ಕೆ ಇದೆಲ್ಲ ನಿಂತುಬಿಟ್ಟು ನೋಡಿ. ಇಲ್ಲಿ ನಮ್ಗ ಸಾರ್ವಜನಿಕರು ತೊಂದ್ರೆ ಆಗ್ಬಿಟ್ಟು ಮುದುಕರು ಪದಕರು ಇಲ್ಲಿ ಕತ್ಲದಾಗ ಬೀಳೋದು ಬೀಳೋದು. ಆಮೇಲೆ ಮಳೆ ಬಂತಂದ್ರೆ ನೋಡ್ಬಾರ್ದು ನಮ್ಮ ಅವತಾರನ ಅಲ್ಲಿ ಮುಂದೆಲ್ಲ ನೀರು. ಅಲ್ಲ ಈಗ ಸಾರ್ವಜನಿಕರ ಪಾಲಿಕೆ ಶೌಚಾಲಯ ಕಟ್ಸ್ಯಾರಲ್ರಿ ಅವ್ರ, ಕಟ್ಸಿದ್ರ ಈಗ ಅದು ನಿಮ್ಗ ಉಪಯೋಗಕ್ಕೆ ಬಾರದಂತೆ ಐತಿ. ಈಗ ನೀವು ಹೆಂಗ್ ಮಾಡ್ತೀರ ಅದಕ್ಕೆ ಹೋಗಕ್ಕೆ? ನಾವಿದ್ದಾರು ಒಳಗ್ ಹೋಗ್ತಿವ್ರಿ, ಇಲ್ದಾರ್ದು ವಯಸ್ಸಾದವ್ರದು ಪಜಿತಿ. ವಯಸ್ಸಾದವ್ರು ರಾತ್ರಿ ಹೊತ್ತು ಅಲ್ಲಿ ಬಿದ್ದು ಎಷ್ಟೋ ಜನ ಬಿದ್ದು ಕೈ ಮುರ್ಕೊಂಡ್ರ, ಕಾಲ್ ಮುರ್ಕೊಂಡ್ರ. ಅಲ್ಲಿ ಆ ಕಡೆ ಅಲ್ಲಿ ಇದು ಕರೆಂಟಿನ ಅವಸ್ಥೆ ಇಲ್ಲ, ಅಲ್ಲೆಲ್ಲ ಚರಂಡಿ ನೋಡಬಾರ್ದು.